ಸೊ ಅನುವಿನ ಸೇವೆ ಎಲ್ಲಿತ್ತು, ನೆಲೆ ಎಲ್ಲಿ ಕಂಡುಕೊಂಡ್ರು? ಬ್ಯಾಕ್ ಡ್ಯಾನ್ಸರ್ ಆಗಿ ಕೆಲಸ ಮಾಡ್ತಿದ್ದೆ ಶಾಡೋಸ್ ಅನ್ನೋ ಡಾನ್ಸ್ ಕಂಪನಿಯಲ್ಲಿ. ಐ ಥಿಂಕ್ ಬಿಗ್ ಬಾಸ್ ಇಂದ ಈ ರಿಯಾಲಿಟಿ ಶೋ ಹೋಸ್ಟ್ ಆಗಿ ನಾನು ಇನ್ನೂ ಜಾಸ್ತಿ ಕನೆಕ್ಟ್ ಆಗಿದ್ದೆ. ನನಗೆ ಈ ಒಂದು ಪರ್ಸನಾಲಿಟಿ ಇಟ್ಕೊಂಡು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಬಿಗ್ ಬಾಸೇ ಬೇಡ ಅಂತ ಹೇಳ್ತಾ ಇದ್ದೆ ನಾನು. ಒಂದೇ ವಾರಕ್ಕೆ ಹೇಳಿದೆ ನಾನು ಮನೆಗೆ ಹೊಟ್ಟೋಗ್ತೀನಿ, ನಂಗೆಲ್ಲ ಆಗ್ತಲ್ಲ, ಅಳಕ್ಕೆಲ್ಲ ಶುರು ಮಾಡ್ಬಿಟ್ಟಿದೆ ನಾನು. ಅದು ಬಿಟ್ಟು ಬಂದಿದ್ದೀನಿ. ಕೆಲವು ರಿಲೇಶನ್ಶಿಪ್ಸ್ಗಳನ್ನ ಅಲ್ಲೇ ಬಿಟ್ಟು ಬಂದೆ. ಅಂದರೆ ಬದಲಾದೆ ನಾನು. ಅನುಪಮ ತುಂಬ ಮರ್ತೋಗ್ಬಿಟ್ಟಿದೆ, ಸೀರಿಯಲು ಮಾಡಲ್ಲ ಅಂತ ಹೇಳ್ಬಿಟ್ಟಿದೆ. ಬಿಕಾಸ್ ಅಕ್ಕ ತುಂಬ ನೆಕ್ಸ್ಟ್ ಲೆವೆಲ್ ನಂಗೆ ಇಂಪ್ಯಾಕ್ಟ್ ಮಾಡ್ಬಿಟ್ಟಿತ್ತು, ನೆಗೆಟಿವ್ ಕ್ಯಾರೆಕ್ಟರ್. ನಮ್ಮ ಅಮ್ಮನ ಮೇಲೆಲ್ಲ ಹೊಡೆಯೋ ಕೊಟ್ಟೋಗಿದ್ದೆ ನಾನು. ಯಾರಾದ್ರೂ ಅದನ್ನ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರು ಹೇಳ್ಯಾರೆ ಆಂಕರಿಂಗ್ ಮಾಡ್ಬೇಕಾನೆ, ಅವಳಿಗೆ ಮಾತಾಡಕ್ ಬರಲ್ಲ, ಅವಳ ವಾಯ್ಸ್ ಸರಿ ಇಲ್ಲ, ಅವಳು ಸರಿಗೆ ನಿಂತ್ಕೊಳ್ಳಲ್ಲ, ಇವಳನ್ನ ಯಾಕೆ ಮಾಡಿದ್ರಿ, ಹಂಗಿದ್ದಾಳೆ ಹಿಂಗಿದ್ದಾಳೆ. ಈಗ ಅನು ಫಸ್ಟ್ ಬಂದಾಗ ಈ ಬ್ಯಾಂಗ್ಳೂರ್ಗೆ ಒಂದು ಬದುಕನ್ನ ರೂಪಿಸ್ಕೊಳ್ಬೇಕು, ಬದುಕನ್ನ ನಾನು ಕಂಡ್ಕೊಳ್ಬೇಕು ಅಂತ ಬಂದಾಗ ನೀವು ಇಂಥದೇ ಒಂದು ವೃತ್ತಿಯನ್ನು ಚೂಸ್ ಮಾಡಬೇಕಂತ ಬರಲಿಲ್ಲ. ಸೊ ಅನುವಿನ ಸೇವೆ ಎಲ್ಲಿತ್ತು, ನೆಲೆ ಎಲ್ಲಿ ಕಂಡ್ಕೊಂಡ್ರು? ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇನೆ. ಕೂಲು ಅದೆಲ್ಲ ಬಿಡಿ, ಕಷ್ಟ ದಿನಗಳೆಲ್ಲ ತೆಗ್ದು ಹಾಕೋಣ, ಸುಮ್ಮನೆ ಏನೋ ಬಂದಿದ್ದು ಶೋ ಅಂತ ಹೋಗಿದ್ ನಾನು ಹೋಗ್ತೀನಮ್ಮ, ನಾನು ಫ್ಯಾಷನ್ ಡಿಸೈನಿಂಗ್ ಮಾಡ್ತಾ ಇದ್ದೆ. ಬ್ಯಾಕ್ ಡ್ಯಾನ್ಸರ್ ಆಗಿ ಕೆಲಸ ಮಾಡ್ತಿದ್ದೆ ಶಾಡೋಸ್ ಅನ್ನೋ ಡಾನ್ಸ್ ಕಂಪನಿಯಲ್ಲಿ. ಸೊ ಹಾಗಾದ್ರೆ ರಿಯಾಲಿಟಿ ಶೋ ಈಗ ಈ ಹಳ್ಳಿ ಹುಡುಗಿರ್ ಪ್ಯಾಟೆ ಲೈಫ್ ಇದೆಲ್ಲ ಫುಲ್ ಕ್ರೇಜ್ ಇತ್ತಲ್ಲ. ಸೊ ಅದೇ ಥರದ ಒಂದು ಕಸ್ತೂರಿಲಿ ಬಂದಾಗ ಜಸ್ಟ್ ನಾನು ಹೋಗ್ತೀನಿ ಮಾಡ್ತೀನಿ, ಆಡಿಷನ್ಸ್ ಕೊಟ್ಟೆ ಸೆಲೆಕ್ಟ್ ಮಾಡ್ಬಿಟ್ರು ಅವ್ರು ನನ್ನ. ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್, ಬಿಕಾಸ್ ಎವ್ರಿ ಟೈಮ್ ರಿಜೆಕ್ಷನ್ನೇ ನೋಡಿದ್ದೀನಿ ನಾನು. ಯಾವತ್ತು ಫಸ್ಟ್ ಬಂದಿದ್ದು ಅದೇನೋ ಒಂಥರ ಮುಂದೆನೇ ಇದ್ದಿದ್ದು, ಸ್ಕೂಲ್ಗಳಲ್ಲೂ ನಾನು ಫೇಮಸ್ ಇದ್ದಿದ್ದು, ಕಾಲೇಜಲ್ಲೂ ಫೇಮಸ್ ಯಾವತ್ತೂ ಇಲ್ಲ. ನನ್ನ ಪ್ಯಾಡಿಗೆ ನಾನು ಇರ್ತಾ ಇದ್ದೆ. ನಾನು ಇದಾಗಲ್ಲ ಅನ್ಕೊಂಡು ಬಂದೆ, ಅದು ಏನೋ ಗೊತ್ತಿಲ್ಲ ಆಯಿತು. ಫ್ರಮ್ ದೇರ್ ಸೀರಿಯಲ್ಸ್ಗಳು, ಸಿನಿಮಾ, ಬಿಗ್ ಬಾಸ್. ಐ ಥಿಂಕ್ ಬಿಗ್ ಬಾಸ್ ಚೇಂಜ್ಡ್ ಅ ಲಾಟ್ ಪರ್ಸ್ನಲಿ ನನ್ನ ಲೈಫಲ್ಲಿ. ಐ ಥಿಂಕ್ ಜನರಿಗೆ ಹತ್ರ ಆಗಿದ್ದೇನೆ ಇನ್ನೂ ಜಾಸ್ತಿ ಅಲ್ಲಿಂದ. ನಾನು ಸೀರಿಯಲ್ಸ್ಗಳು ಸಿನಿಮಾಗಳು ಅಂತ ಕಂಪೇರ್ ಮಾಡಿದ್ರೆ ಐ ಥಿಂಕ್ ಬಿಗ್ ಬಾಸ್ ಇಂದ ಈ ರಿಯಾಲಿಟಿ ಶೋ ಹೋಸ್ಟ್ ಆಗಿ ನಾನು ಇನ್ನೂ ಜಾಸ್ತಿ ಕನೆಕ್ಟ್ ಆಗಿದ್ದೆ ಜನಕ್ಕೆ. ಸೆನ್ಸಿಟಿವ್ ಒಂದು ಕಡೆ, ಐ ಮೀನ್ ಇಂಟರ್ನಲಿ ಯು ಆರ್ ವೆರಿ ಸಾಫ್ಟ್ ಅಂಡ್ ಜೆಂಟಲ್ ಅಂತ ಹೇಳಿದ್ವಿ. ಸೊ ಈ ಒಂದು ಪರ್ಸನಾಲಿಟಿ ಇಟ್ಕೊಂಡು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಫಸ್ಟ್ ಸೀಸನ್ ಅದು ಮ್ಯಾಚ್ ಆಯ್ತಾ ನಿಮ್ದು, ಅಥವಾ ಸ್ವಲ್ಪ ಹೊಂದಾಣಿಕೆ ಆಗೋದು ಕಷ್ಟ ಅನಿಸ್ದಾಗ? ಸಿಕ್ಕಾಪಟ್ಟೆ ಎಮೋಷನಲಿ ಐ ವಾಸ್ ವೆರಿ ವೆರಿ ವಲ್ನರಬಲ್. ನಾನು ಎಷ್ಟೋ ಕಡೆ ಹೇಳಿದ್ದೀನಿ, ಅದು ಡಿಪ್ರೆಷನ್ ಫೇಸಲ್ಲಿ ಇದ್ದಿದ್ದು ನಾನು ಅವಾಗ. ಬಿಗ್ ಬಾಸೇ ಬೇಡ ಅಂತ ಹೇಳ್ತಾ ಇದ್ದೆ ನಾನು. ನಮಗೆ ನಮ್ಮ ಪ್ರೀತಿಯ JD ಅವರು ಫೋರ್ಸ್ ಮಾಡಿ 1 ತಿಂಗಳು ನನ್ನ ಬಿಟ್ಟು ಬಿಡದೆ ಕನ್ವಿನ್ಸ್ ಮಾಡಿ 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 ಕಳಿಸಿದ್ದು. ಒಂದೇ ವಾರಕ್ಕೆ ಹೇಳಿದೆ ನಾನು ಮನೆಗೆ ಹೊಟ್ಟೋಗ್ತೀನಿ, ನಂಗೆಲ್ಲ ಆಗ್ತಲ್ಲ, ಅಳಕ್ಕೆಲ್ಲ ಶುರು ಮಾಡ್ಬಿಟ್ಟಿದೆ ನಾನು. ಐ ಥಿಂಕ್ ಇಟ್ ಜಸ್ಟ್ ಚೇಂಜ್ಡ್ ಮೀ ಆಸ್ ಅ ಪರ್ಸನ್. ಹಾಫ್ ಸೀಸನ್ ಆದ್ಮೇಲೆ ಅದು ನಾನೇನಾ ಅನ್ನೋಂಗೆ ಅಷ್ಟು ಸ್ಟ್ರಾಂಗ್ ಆದೆ ನಾನು. ಐ ಥಿಂಕ್ ಇವತ್ತಿಗೆ ಇಷ್ಟು ಸ್ಟ್ರಾಂಗ್ ಆಗಿ ನಾನು ಏನೇ ಸಾಫ್ಟ್ ಸೈಡ್ ಇದ್ರೂ ಸಹ ನನಗೆ ಇಷ್ಟು ಐ ಆಮ್ ಸ್ಟ್ರಾಂಗ್ ಮೆಂಟಲಿ ಅಂತ ಅಂದರೆ ಇಟ್ ಇಸ್ ಆಲ್ ಬಿಕಾಸ್ ಆಫ್ ಬಿಗ್ ಬಾಸ್ ಸೀಸನ್ 5. ನಾನು ಅದಕ್ಕೆ ಯಾವಾಗಲೂ JDಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಅವತ್ತು ನಾನು ಆ ಡಿಸಿಷನ್ ಮಾಡಿರಲಿಲ್ಲ ಅಂದರೆ ಪ್ರಾಬಬ್ಲಿ ಇವತ್ತು ನಾನು ಈ ರೀತಿ ನೀವು ನೋಡ್ತಾನೆ ಇರಲಿಲ್ಲ. ಹಾಗಾದ್ರೆ ಬಿಗ್ ಬಾಸ್ ಮನೇಲಿ ಏನು ಪಡ್ಕೊಂಡು ಬಂದ್ರಿ ಫಸ್ಟ್ ಸೀಸನ್? ಟೀಮ್ ಕಳ್ಕೊಂಡು ಬಂದ್ರಿ, ಅದು ಬಿಟ್ಟು ಬಂದಿದ್ದೀವಿ. ಕೆಲವು ರಿಲೇಶನ್ಶಿಪ್ಸ್ಗಳನ್ನ ಅಲ್ಲೇ ಬಿಟ್ಟು ಬಂದೆ. ಅಂದರೆ ಬದಲಾದೆ ನಾನು ಆಸ್ ಅನುಪಮ. ಗೊತ್ತಿಲ್ಲ ನನಗೆ ಇವತ್ತಿಗೂ ಆ ಪಾಯಿಂಟ್ ಗೊತ್ತೇ ಇಲ್ಲ. ನನ್ನ ಸ್ಟೇಜ್ ಮೇಲೂ ಕೇಳಿದ್ರು, ಯಾವ ದಟ್ ಒನ್ ಪಾಯಿಂಟ್ ಯು ಚೇಂಜ್ಡ್? ಐ ಸೆಡ್ ಐ ಡೋಂಟ್ ನೋ. ಗೊತ್ತಾಗಲ್ಲ ಮನೆಯಲ್ಲಿ ಯಾವಾಗ ನೀವು ಸ್ಟ್ರಾಂಗ್ ಆಗ್ತೀರಾ ಅಂತ. ಬಿಕಾಸ್ ಅಲ್ಲೇನೆ ನನಗೆ ನನ್ನ ಕಂಪನಿ ಎಷ್ಟು ಸಖದಾಗಿದೆ ನನ್ನ ಜೊತೆಗೆ ಅಂತ ಅನ್ಸಕ್ ಶುರುವಾಗಿ, ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಿ ಅಂತ. ಬಿಕಾಸ್ ನೀವಲ್ಲ 20 ಜನರ ಮಧ್ಯೆ ಆದ್ರೂ ನೀವು ಒಬ್ಬರೇ ಇರ್ತೀರಾ, ನೀವು ಒಬ್ಬರೇ ನಿಮ್ಮ ಜೊತೆಗೆ ಫೈಟ್ ಮಾಡ್ತೀರಾ. ದಟ್ ಇಸ್ ವೆನ್ ಐ ರಿಯಲೈಸ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್. ಸೊ ದಿಸ್ ಇಸ್ ವೇರ್ ಐ ಶುಡ್ ಚೇಂಜ್ ಅಂತ. ಗೇಮಲ್ಲೂ ಚೇಂಜ್ ಆದೆ ನಾನು. ಐ ಥಿಂಕ್ ಕೋಪ ಕಡಿಮೆ ಆಗ್ತಾ ಹೋಯ್ತು, ಅಳದನ್ನ ಕಡಿಮೆ ಮಾಡಿದೆ. ಸೀಸನ್ 9ಗೆ ಹೋದಾಗ ಬಹುಶಃ ಒಂದು 2 ಸಲ ಹತ್ತಿದ್ದೀನಿ ಬಿಟ್ರೆ ಅತ್ತೆ ಎಲ್ಲ ಅವರೇ ಹೇಳಿದ್ರು, ಸೀಸನ್ 5ಅಲ್ಲಿ ಇದ್ದಿದ್ದು ನೀನೇನಾ, ಯಾರಿದು ಸೀಸನ್ 9ಅಲ್ಲಿ ಇರೋದು ಅಂತ. ನನ್ನಿಂದ 5 ವರ್ಷಗಳಾಗಿದೆ, ಬದಲಾಗಿದ್ದೀನಿ ಆಸ್ ಅ ಪರ್ಸನ್ ಥ್ಯಾಂಕ್ಸ್ ಟು ದಿಸ್ ಹೌಸ್ ಎಂದೆ ನಾನು. ಸೊ ಪಡ್ಕೊಂಡು ಬಂದಿದ್ದು ನನ್ನನ್ನೇ. ಕಳ್ಕೊಂಡಿದ್ದಂತ ನಾನು ಆಕ್ಚುಲಿ ಪಡ್ಕೊಂಡ್ಬಂದೆ. ಅಂದ್ರೆ ನೀವು ಸೋಲೋ ಆಗಿ ಸ್ಟ್ರಗಲ್ ಮಾಡ್ಕೊಂಡೇ ಬಂದಿದ್ದೀರಾ ಲೈಫಲ್ಲಿ. ಸೊ ದೇರ್ ಇಸ್ ನೋ ಅದರ್ ಥಾಟ್ಸ್, ಬಿಕಾಸ್ ಅಷ್ಟು ನೀವು ಲೈಫಲ್ಲಿ ಸ್ಟ್ರಗಲ್ ಅಂತಂದ್ರೆ ಹೇಗಿದೆ ಅಂದ್ರೆ ಅಪ್ಪಣ್ಣು ಸಿಕ್ಕಾಪಟ್ಟೆ ನೋಡಿದ್ದೀರಾ. ಸೊ ಆ ಸೋಲೋ ಲೈಫ್ ನಿಮಗೆ ಬಿಗ್ ಬಾಸ್ ಮನೆಗೆ ಹೋದಾಗ ನಿಮ್ಗೆ ಎಲ್ಲೋ ಒಂದು ಕಡೆ ಇದು ಪ್ಲಸ್ ಅನ್ನಿಸ್ತಾ ನಿಮಗೆ? ಬಿಕಾಸ್ ನೀವು ಅಲ್ಲಿ ಎಕ್ಸ್ಪೀರಿಯನ್ಸ್, ಬಿಕಾಸ್ ಅಲ್ಲಿ ಈ ರೀತಿ ಜನರ
ವ್ಯಕ್ತಿತ್ವಗಳ ಜೊತೆಗೆ ನೀವು ಅದನ್ನ ಫೈಟ್ ಮಾಡ್ಬೇಕು, ಕಳ್ಕೋಬೇಕು, ಪಡ್ಕೋಬೇಕು ಅನ್ನೋದಕ್ಕೆ ತುಂಬಾ ಈಸಿ ವೇ ಅಂತ ಅನಿಸ್ತಾ ಅದು. ಆ ಮನೆ ಏನು ಎಕ್ಸ್ಪೆಕ್ಟ್ ಮಾಡದೆ ಹೋಗಿ ನಾನು, ಅಂಡ್ ಅವಾಗ ನನ್ನ ಫ್ಯಾಮಿಲಿ ಜೊತೆಗೆ ಇದ್ದಿದ್ದು, ನಾನು ಒಬ್ಳೇ ಇದ್ದು ಆ ತರದೆಲ್ಲ ಅಲ್ಲ. ಅಂದ್ರೆ ನಿಮ್ಮ ಒಂದು ಬದುಕಿಗೆ ನೀವು ಫ್ಯಾಮಿಲಿ ಮ್ಯಾನೇಜ್ ಹಂಗೆ. ಬಟ್ ಐ ವಾಸ್ 26 ಅವಾಗ. ಇನ್ನು ಆ ಚಿಕ್ಕ ವಯಸ್ಸಲ್ಲಿ ಆ ಒಂದು ನೀವೆಲ್ಲ ಪಡೋಸ್ ನೋಡ್ಬಿಟ್ಟಿದ್ರಿ. ಸೊ ಆ ಒಂದು ಸೋಲೋ ಸ್ಟ್ರಗಲ್ ಲೈಫ್ ನಿಮ್ಗಲ್ಲಿ ಏನಾದ್ರು ಯೂಸ್ ಆಗಿದೆ? ಖಂಡಿತವಾಗ್ಲು ಐ ಥಿಂಕ್ ಅಷ್ಟು ಇಂಡಿಪೆಂಡೆಂಟ್ ಆಗಿ ನಾನು ಆಗ್ಲೇನೆ ಕೆಲಸಗಳೆಲ್ಲ ಮಾಡ್ಕೊಂಡು ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ತಗೊಂಡು ಮನೆದು ಇದ್ದಿದ್ರಿಂದ ಇಟ್ ಹೆಲ್ಪ್ ಟು ಮೀ. ಬಟ್ ಈ ಒಂದು ಪ್ರಾಸೆಸ್ ಅಲ್ಲಿ ಹೊರಗಡೆ ಈ ಒಂದು ಜರ್ನಿಯಲ್ಲಿ ನಾನು ತುಂಬಾ ಮರ್ತೋಗ್ಬಿಟ್ಟಿದೆ, ಸೀರಿಯಲ್ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಬಿಕಾಸ್ ಅಕ್ಕ ತುಂಬಾ ನೆಕ್ಸ್ಟ್ ಲೆವೆಲ್ ನಂಗೆ ಇಂಪ್ಯಾಕ್ಟ್ ಮಾಡ್ಬಿಟ್ಟಿತ್ತು. ನೆಗೆಟಿವ್ ಕ್ಯಾರೆಕ್ಟರ್ ನಮ್ಮ ಅಮ್ಮನ ಮೇಲೆಲ್ಲ ಹೊಡೆಯ ಕೊಟ್ಟೋಗಿದ್ದೆ ನಾನು. ಬಿಕಾಸ್ ನೆಗೆಟಿವ್ ಯಾವ ರೇಂಜ್ಗೆ ಇತ್ತು ಆ ಪಾತ್ರ ಅಂತ ಅಂದ್ರೆ, ಬೆಳಗಿಂದ ರಾತ್ರಿವರೆಗೂ ಅದೇ ಒಂದು ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗಿ ನನ್ ಮನೆಗೆ ಬಂದು ನಮ್ಮಮ್ಮ ಹಿಂಗ್ ಮುಟ್ಟಿದ್ರೆ ಹೊಡೆಯೋಕೆ ಹೋಗ್ತಾ ಇದೆ. ಇಟ್ ಇಂಪ್ಯಾಕ್ಟೆಡ್ ಮೈ ಲೈಫ್ ಇನ್ ಅ ವೆರಿ ಬ್ಯಾಡ್ ವೇ. ಅಂದ್ರೆ ಹೋಗ್ತಾ ಲಿಟ್ರಲಿ ನಾನು ನೆಗೆಟಿವ್ ಆಗ್ತಾ ಇರ್ತೀನಿ, ಪಾಸಿಟಿವ್ ಆಗಿ ಸ್ವಿಚ್ ಆಗ್ತಾನೇ ಇದೆ. ಆಯ್ತಾ, ಮೆಂಟಲಿ ಇಟ್ ವಾಸ್ ಸೋ ಸ್ಟ್ರೆಸ್ಫುಲ್, ವೆರಿ ಬ್ಯಾಡ್ ಫೇಸ್ ಅಲ್ಲಿ ಇದ್ದೆ ಅವಾಗ ನಾನು. ಐ ಥಿಂಕ್ ಆ ಮನೆ ಒಳಗಡೆ ಹೋದಾಗ್ಲೂ ಫಸ್ಟ್ ಹಾಫ್ ಹಂಗೆ ಇತ್ತು. ಬಟ್ ಐ ಥಿಂಕ್ ಹೊರಗಡೆ ಇದ್ದ ಸ್ಟ್ರಗಲ್ಸು ನೋಡ್ಕೊಂಡು ಬಂದಿದ್ದು, ಸ್ಟ್ರಾಂಗ್ ಆಗಿದ್ದು, ಇಟ್ ಡೆಫಿನೆಟ್ಲಿ ಹೆಲ್ಪ್ ಮೀ ಇನ್ಸೈಡ್. ಎಲ್ಲೋ ಒಂದ್ ಕಡೆ ಹನುವಿನ ವಾಯ್ಸ್ ಬಗ್ಗೆ ಸಿಕ್ಕಾಬಿಟ್ಟು ಕಾಂಪ್ಲಿಮೆಂಟ್ಸ್ ಇದೆ. ಅದು ನ್ಯಾಚುರಲ್. ಐ ಮೀನ್ ಏನು ಮೋಟಿವೇಶನ್ ಮಾಡಿದ್ರು ಆ ಬೇಸ್ ವಾಯ್ಸ್ ಇದೆ, ಎಷ್ಟೋ ಜನಕ್ಕೆ ಇಷ್ಟ ಆಗಿದೆ. ಸೊ ಬಟ್ ನಿಮ್ಗೆ ಯಾರಾದ್ರೂ ಅದರ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ದು ಉಂಟಾ ನಿಮ್ಮ ವಾಯ್ಸ್ಗೆ? ಅಯ್ಯೋ, ನನ್ಗೆ ಎಲ್ಲಾ ತರನು ನೆಗೆಟಿವ್ ಆಗಿ ಮಾತಾಡಿದ್ದಾರೆ. ಮುಂಚೆ ಸ್ವಲ್ಪ ಇನ್ನೂ ಶಾರ್ಪ್ ಇತ್ತು, ಒಂಥರ ಹಾರ್ಶ್ ಅನ್ಸೋದು, ಕ್ರ್ಯಾಕಿ ವಾಯ್ಸ್ ನಂದು. ಈಗ ಬೇಸ್ ಅನ್ನಿಸ್ತಾ ಇದೆ ಅಲ್ಲ, ಸ್ವಲ್ಪ ಕ್ರ್ಯಾಕ್ ಆಗತ್ತೆ ನನ್ನ ವಾಯ್ಸು. ಇಟ್ ಇಸ್ ನಾಟ್ ದಟ್ ಕ್ಲಿಯರ್ ವಾಯ್ಸ್ ನಂದು. ಹೇಳಿಯಾರೆ ಆಂಕರಿಂಗ್ ಮಾಡ್ಬೇಕಾನೆ, ಅವಳಿಗೆ ಮಾತಾಡಕ್ ಬರಲ್ಲ, ಅವಳ ವಾಯ್ಸ್ ಸರಿ ಇಲ್ಲ, ಅವಳು ಸರಿಗ್ ನಿಂತ್ಕೊಳ್ಳಲ್ಲ, ಇವಳನ್ನ ಯಾಕೆ ಮಾಡಿದ್ರಿ, ಹಂಗಿದ್ದಾಳೆ ಹಿಂಗಿದ್ದಾಳೆ. ಬಟ್ ಆಬ್ವಿಯಸ್ಲಿ ಅದು ಬಿಗ್ ಬಾಸ್ ಇಂದ ಕ್ಯಾರಿ ಫಾರ್ವರ್ಡ್ ಆಯ್ತು. ಅವ್ರಿಗೆ ನಾನು ಏನಂತಾನೆ ಗೊತ್ತಿರ್ಲಿಲ್ಲ, ಕ್ರಾಫ್ಟ್ ಗೊತ್ತಿರ್ಲಿಲ್ಲ, ನನಗೂ ಆ ಕ್ರಾಫ್ಟ್ ಗೊತ್ತಿರ್ಲಿಲ್ಲ. ಈಗ ನೋಡಿ, ಇವತ್ತು ಚೇಂಜ್ ಮಾಡ್ಕೊಂಡಿದೀನಿ. ನನಗೆ ಬಹುಶಃ ಕನ್ನಡಕ್ಕೆ ಹೋಗಿ ನೋಡಿದ್ರೆ ಏನಪ್ಪ ಹಿಂಗ್ ಮಾಡ್ತೀನಿ ಅಂತ ಅನ್ನಿಸ್ಬಹುದೇನೋ. ಬಟ್ ವಾಯ್ಸ್ ನಂದು ಪೆಕ್ಯುಲಿಯರ್ ಆಗಿ ಇರೋದ್ರಿಂದ ಇವತ್ತಿಗೂ ನಾನು ಹೊರಗಡೆ ಎಲ್ಲ ಹೋದಾಗ ಸಮ್ಟೈಮ್ಸ್ ಮಾಸ್ಕ್ ಹಾಕೊಂಡು ಹೋಗ್ತೀನಲ್ಲ, ವಾಯ್ಸ್ ಅಲ್ಲಿ ಕಂಡು ಹಿಡಿದು ಬಿಡ್ತಾರೆ ನನ್ನ. ಇದೇನೋ ಕೊಡಿ ಅಂತ ಸುಮ್ಮನೆ ಹೇಳಿರ್ತೀನಿ, ಅನುಪಮ ಅಲ್ವಾ ಅಂತ ಹಿಂಗ್ ನೋಡ್ತಾರೆ. ಕೆಲವೊಮ್ಮೆ ವಿತೌಟ್ ಮಾಸ್ಕ್ ಹೋಗಿರ್ತೀನಿ ಆಯ್ತಾ, ಕೆಲವೊಮ್ಮೆ ಗುರ್ತೇ ಹಿಡ್ದಿರಲ್ಲ. ಬಿಕಾಸ್ ನನ್ ಹೊರಗಡೆ ನೀವು ನೋಡೇ ಇಲ್ಲ, ಯಾವ್ದೋ ಪ್ಯಾಂಟು, ಯಾವ್ದೋ ಲೂಸ್ ಟೀ ಶರ್ಟು. ನಂಗೆ ನಾವು ಅಮ್ಮನೇ ಹೇಳೋರು, ನೀನು ಒಬ್ಳು ಆರ್ಟಿಸ್ಟ್ ಆಗಿ ಆ ಥರ ಇರು, ಆ ಥರ ಬಟ್ಟೆ ಹಾಕು, ಆ ಥರ ಹೊರಗಡೆ ಹೋಗು, ಎಲ್ಲಾದ್ರೂ ಪಬ್ಲಿಕ್ ಅಲ್ಲಿ ಕಾಣಿಸ್ಬೇಕಂದ್ರೆ ಸ್ವಲ್ಪ ನೀಟಾಗಿ ಇರ್ತೀನಿ. ಅದ್ ಬಿಟ್ರೆ ನನ್ನಂತ ಅವತಾರ ನೀವು ನೋಡಿರಲ್ಲ. ಸೊ ಜನಕ್ಕೆ ಗೊತ್ತಾಗಲ್ಲ ನಾನು. ಇಲ್ಲ ಹಿಂಗೆ ಸಡನ್ ಆಗಿ ಮಾತಾಡ್ತಾ ಇರ್ತೀನಿ, ಗುರಿ ತಿಳಿತಾರೆ. ಐ ಥಿಂಕ್ ವಾಯ್ಸ್ ಇಸ್ ಆಲ್ಸೋ ಮೈ ಅಡ್ವಾಂಟೇಜ್ ನನಗೆ. ಸೀರಿಯಸ್ಲಿ ಫೋನ್ಗಳಲ್ಲೆಲ್ಲ ಯಾರು ಸ್ವಿಗ್ಗಿ ಅವ್ರ ಪಾಪ ಎಲ್ಲ ಕಾಲ್ ಮಾಡ್ತಾರಲ್ಲ, ಬಟ್ ನೀವೆಲ್ಲಿ ಬಂದಿದ್ದೀವಿ, ಬನ್ನಿ ಅನುಪಮ ಅವರಲ್ವಾ ಅಂತಾರೆ. ಅಯ್ಯೋ ಅಂತ ನಾನು. ಸೊ ಈಗ ತುಂಬಾ ಇಂಪಾರ್ಟೆಂಟ್ ಆಗಿ ಕೇಳಲೇಬೇಕು, ಎಸ್ಪೆಷಲಿ ಈ ಒಂದು ಅವಾರ್ಡ್ ಬಂದಿರೋದು ಅದು ಯಾರ ಜೊತೆ? ಕನ್ನಡದ ಕಿಚ್ಚ ಇಸ್ ಒನ್ ಅಂಡ್ ಓನ್ಲಿ ನಮ್ಮ ಸುದೀಪ್ ಸರ್ ಜೊತೆಗೆ ಈ ಒಂದು ಪ್ರಶಸ್ತಿ ಬಂದಿದ್ದು ಹೇಗನ್ನಿಸ್ತು? ಅದನ್ನ ಯಾವ ರೀತಿ ಸ್ವೀಕಾರ? ಅಯ್ಯಯ್ಯೋ, ನಂಗೆ ಸ್ಟೇಟ್ ಅವಾರ್ಡ್ ಬಂದಿರೋದು ಒಂದ್ ಕಡೆ, ಇನ್ನೊಂದ್ ಕಡೆ ಕಿಚ್ಚ ಸುದೀಪ್ ಅವ್ರ ಅತ್ಯುತ್ತಮ ನಟ, ಕೆಳಗೆ ಅನುಪಮ ಗೌಡ ಅತ್ಯುತ್ತಮ ನಟಿ. ನೀವು ನಂಬಲ್ಲ, ನಾನು ಅದನ್ನ ಫ್ರೇಮ್ ಹಾಕಿ ಹಿಡ್ಕೋತೀನಿ. ನಾನು ಅವರ ದೊಡ್ಡ ಅಭಿಮಾನಿ. ನಾನು ಸರ್ಗೆ ಒಂದ್ಸಲ ಹೇಳಿದ್ದೀನಿ, ಸರ್ ನಿಮ್ಮಿಂದ ಒಂದು ಪಾಸಿಂಗ್ ಶಾಟ್ ಬೇಕು, ನಂಗೆ ಅಷ್ಟೇ ಸಾಕು. ನಾನೊಬ್ಳು ಆರ್ಟಿಸ್ಟ್ ಆಗಿ ನೀವು ನನಗೆ ಅವ್ರ ಕಲಾವಿದ ಆಗಿ ಸಿಕ್ಕಾಬಿಡೆ ಇಷ್ಟ. ಹೀ ಈಸ್ ಅನ್ ಅಮೇಝಿಂಗ್ ಪರ್ಫಾರ್ಮರ್. ಆಮೇಲೆ ಅವ್ರ ವಾಯ್ಸ್ ಬರುತ್ತೆ, ಅವ್ರ ಸ್ಟೈಲ್ ಬರುತ್ತೆ, ಅವ್ರ ಹೋಸ್ಟಿಂಗ್ ಬರುತ್ತೆ, ಅವ್ರು ಮಾತಾಡೋ ರೀತಿ ಬರುತ್ತೆ. ನನಗೆ ಫಸ್ಟ್ ನಿಲ್ಲೋದು ಹೀ ಈಸ್ ಅ ಟ್ರೂ ಕಲಾವಿದ. ಅವ್ರಂತ ಪರ್ಫಾರ್ಮರ್ ನಂಗೆ ಗೊತ್ತಿಲ್ಲ, ನನಗೆ ಅವ್ರ ಇಷ್ಟ. ನನಗೊಂದು ಆಸೆ ಇತ್ತು, ನನ್ನ ಲೈಫಲ್ಲಿ ಏನಾದರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ ಅಂದರೆ ಅವ್ರನ್ನ ಇನ್ಸ್ಪಿರೇಷನ್ ಆಗ್ತಾನೆ, ಅವ್ರ ಥರ ಆ್ಯಕ್ಟ್ ಮಾಡ್ಬೇಕು, ಅಷ್ಟು ಸ್ಟೈಲಿಶ್ ಆಗಿರಬೇಕು, ಹಂಗೆ ಮಾತಾಡಬೇಕು. ನಂಗೆ ಒಂದು ಯೂಶಲಿ ನಾವು ಹೆಣ್ಮಕ್ಳು ನೋಡಿ ರೋಲ್ ಮಾಡೆಲ್ ಅಂತ ತಗೋತೀವಲ್ಲ, ನಂಗೆ ಅವ್ರು ಆ್ಯಕ್ಚುಲಿ ಅವ್ರನ್ನ ನೋಡಿ ಹಂಗೆ ಅನ್ಸೋದು ಯಾವಾಗ್ಲೂ, ಇವ್ರ ಥರ ಆ್ಯಕ್ಟಿಂಗ್ ಮಾಡ್ಬೇಕು ನಾನು ಅಂತ. ಸೊ ಅಷ್ಟು ದೊಡ್ಡ ಅಭಿಮಾನಿಯಾಗಿ ಆಕ್ಟ್ ಮಾಡಕ್ಕೆ ಅವಕಾಶ ಸಿಕ್ಕಿಲ್ಲ. ಬಟ್ ಆಬ್ವಿಯಸ್ಲಿ ಅವ್ರ ಜೊತೆಗೆ ತುಂಬಾ ಮಾತಾಡಿರೋದಿದೆ. ಬಿಗ್ ಬಾಸ್ ಅಲ್ಲಿ ಅವರು ಸುಮಾರು ಅವರ ಮಾತುಗಳು, ಅವರ ಬುದ್ಧಿವಾದ ಏನ್ ಹೇಳಿಯಾರೆ, ನನಗೆ ತುಂಬಾ ಹೆಲ್ಪ್ ಆಗಿದೆ ಸೀಸನ್ 5 ಅಲ್ಲಿ. ನನ್ನ ಬದಲಾವಣೆಯಲ್ಲಿ ಐ ಥಿಂಕ್ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಸೀಸನ್ 5 ಅಲ್ಲಿ. ಸೊ ಅವ್ರೊಟ್ಟಿಗೆ ಬಂದಿರೋದು ಇಟ್ಸ್ ಅ ವೆರಿ 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 ಪ್ರೌಡ್ ಮೂಮೆಂಟ್. ನನಗೆ ಸಿಕ್ಕಾಬಡೆ ಖುಷಿ. ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್
ಎಲ್ರಿಗೂ ಕೂಡ ಖುಷಿ ಆಯ್ತು ಈ Yes. ವಿಚಾರದಲ್ಲಿ, ಸ್ಪೆಷಲಿ ಸುದೀಪ್ ಜೊತೆಗೆ ನೀವು ಪಾಪ ನಮ್ಮ ಮನೇಲಿ ಏನಂದ್ರೆ ನಮ್ಗಳಿಗೆ ಅದು ಗೊತ್ತಿಲ್ಲ. ನಮ್ಮ ಮನೇಲಿ ಯಾರು ಇಂಡಸ್ಟ್ರಿಯಲ್ ಇಲ್ಲ. ಸ್ಟೇಟ್ ಅವಾರ್ಡ್ ನನಗೆ ರಿಯಲೈಸ್ ಆಗಿ 3 days ಬೇಕಾಗಿದೆ, ಅದರದ ವೇಟೇಜ್ ಬಂದ್ಬಿಟ್ಟು. ನಮ್ಮನೆ ಏನಂದ್ರೆ ಅವಾರ್ಡ್ ಬಂತ ಖುಷಿ ಆಯ್ತು, ಕಂಗ್ರ್ಯಾಚುಲೇಷನ್ಸ್, ಹ್ಯಾಪಿ, ಆ ಥರದ್ದಾಯ್ತು. ಬಿಟ್ರೆ ಪಾಪ ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ ಅವಾರ್ಡ್ ಅಷ್ಟೇ. ಈಗ ನಾವೆಲ್ಲ ಅವಾರ್ಡ್ ತಗೋತೀವಲ್ಲ, ಅದು ಅದೇ ಥರನೇ ಅಂತಾನೆ ಅನ್ಕೋತಾರೆ ಅಷ್ಟೇ. ಬಟ್ ಅವ್ರಿಗೆ ಖುಷಿ ಇದೆ ಅವಾರ್ಡ್ ಬಂದಿದೆ ಅಂತ. ಅಂದ್ರೆ ಈ ಒಂದು ಸಕ್ಸಸ್ ಅನ್ನೋದು ರಾತ್ರಿ ಬಂದಿಲ್ಲ, ಬಿಕಾಸ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ದೀರಾ. ನಿಮ್ಮ ಆ ಕಠಿಣ ಪರಿಶ್ರಮಕ್ಕೆ, ಹಾರ್ಡ್ ವರ್ಕ್ಗೆ ಇವತ್ತು ಅದನ್ನ ನಾವು ನೋಡ್ತಾ ಇದೀವಿ ಯಶವಂತ ಪ್ರಶಸ್ತಿ ಮುಖಾಂತರ. ಬಟ್ ಯಾವತ್ತೋ ಒಂದಿನ ಇದ್ರ ಹಿಂದೆನೆ ಈ ಒಂದು ಪ್ರಶಸ್ತಿ ಅಥವಾ ಬೇರೆ ತರದ ಒಂದು ಸನ್ಮಾನಗಳು ನಿಮ್ಮನ್ನ ಅರಸಿ ಬರ್ಬೇಕಾಯ್ತು. ಬಿಕಾಸ್ ನೀವು ಸಕ್ಸಸ್ ನೋಡಿದ್ರಿ, ಜನರ ಮನಸ್ಸನ್ನ ಗೆದ್ರಿ. ಅದಾದ ನಂತರ ನಿಮ್ಗೆ ಯಾವತ್ತು ಆ ಪ್ರಮೋಷನ್ ಅನ್ಕಿಂತ ಡಿಮೋಷನ್ ಆಯ್ತು. ಕೆಲವೊಂದ್ಸರಿ ನೀವು ಮತ್ತೆ ಮರೆ ಹಾಕ್ಬೇಕಾಯ್ತು ಸ್ಮಾಲ್ ಸ್ಕ್ರೀನ್ ಇಂದ. ಸೊ ಯಾಕೆ ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಅನುವಿನ ಜೀವನದಲ್ಲಿ ಒಂದು ಕ್ರಿಯೇಟ್ ಆಯ್ತು? ಬಿಕಾಸ್ ಅನುಗೆ ಯಾರಾದ್ರೂ ಏನಾದ್ರು ಬೇಜಾರು ಮಾಡಿದ್ರು ಅನು ಆ ಜಾಗದಲ್ಲಿ ಇರಲ್ಲ ಅಷ್ಟೇ. ಸೆಲ್ಫ್ ರೆಸ್ಪೆಕ್ಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಮೈ ಲೈಫ್. ನಾನು ಅದನ್ನ ಗರ್ವದಿಂದಾನೇ ಹೇಳ್ಕೊಳ್ತೀನಿ. ನಾಳೆ ಬೆಳಗ್ಗೆ ನಾನು ಇಂಡಸ್ಟ್ರಿ ಬಿಟ್ಟು ಬದುಕಬೇಕು ಅಂತಾದ್ರೂ ನಾನು ಬದುಕ್ತೀನಿ. ನನಗೆ ಅಟ್ಯಾಚ್ ಹಂಗಂತ ಅಲ್ಲ. ನನಗೆ ಗೊತ್ತು ಇಲ್ಲಿ ರಿಯಾಲಿಟಿನ ಒಂದು 5 ವರ್ಷ ನಾನು ಇರಬಹುದು ಟೆಲಿವಿಷನಲ್ಲಿ, ಆಮೇಲೆ ಏನು ಮಾಡಲಿ ಗೊತ್ತಿಲ್ಲ. ನಮ್ಗಳ ಲೈಫ್ ಸ್ಪ್ಯಾನ್ ಇರೋದೇ ಅಷ್ಟಿಲ್ಲಿ. ಬಟ್ ಇದ್ರ ಮಧ್ಯದಲ್ಲಿ ನಾನು ತುಂಬ ನನ್ನ ಟೆಕ್ನಿಷಿಯನ್ಸ್ಗೆ ಗೌರವ ಕೊಟ್ಟು ಎಲ್ಲ ಕೊಟ್ಟು ಮಾಡ್ತೀನಿ. ನನ್ನಷ್ಟು ಗೌರವ ಕೊಡೋರು ನನಗೆ ಗೊತ್ತಿಲ್ಲ. ನಾನು ಮನ್ಸಾರೆ ಗೌರವ ಕೊಡ್ತೀನಿ ನನ್ನ ಕೆಲಸಕ್ಕೆ, ನಾನು ಹಚ್ಚೋಂಥ ಮೇಕಪ್ಪಿಗೆ ನ್ಯಾಯ ಒದಗಿಸ್ತೀನಿ. ಬಟ್ ಅಲ್ಲಿ ಸಣ್ಣ ಅವಮಾನ ಆದ್ರೂ ನಾನು ತಡೆಯಲ್ಲ, ಅದಕ್ಕೆ ನಾನು ಸ್ಟ್ಯಾಂಡ್ ತಗೋತೀನಿ. ಬಹುಶಃ ಆ ಒಂದು ದಾರಿಯಲ್ಲಿ ಕೆಲವೊಬ್ರಿಗೆ ಹರ್ಟ್ ಆಗಿರ್ಬೋದು ನಾನು ಮಾತಾಡಿರೋದು. ಆ ಒಂದು ಆ ಗ್ಯಾಪಲ್ಲಿ ನಾನು ಒಂದು ವರ್ಷಗಳ ಕಾಲ ಹೊರಗೆ ಬಂದಿರ್ಬೋದು. ಬಿಟ್ರೆ ಆಬ್ವಿಯಸ್ಲಿ ಆಮೇಲೆ ಅವ್ರಿಗೂ ಅರ್ಥ ಆಗುತ್ತೆ. ಇನಿಷಿಯಲಿ ಏನಾಗುತ್ತೆ, ಇವ್ಳು ನೋಡಿ ಹೆಂಗೆ ಮಾತಾಡ್ಬಿಟ್ಲು, ಕೋಪ ಮಾಡ್ಕೊಂಬಿಟ್ಲು ಅಂತ ಬರುತ್ತೆ. ಅವ್ರಿಗೂ ರಿಯಲೈಸ್ ಆಗಕ್ಕೆ ಟೈಮ್ ಆಗುತ್ತೆ, ನನಗೂ ರಿಯಲೈಸ್ ಆಗಕ್ಕೆ ಟೈಮ್ ಆಗುತ್ತೆ. ಪ್ರಾಬ್ಲಿ ಆ ಪ್ರೊಸೆಸ್ ನಾನು ತಪ್ಪು ಮಾಡಿರ್ಬೋದೇನೋ. ಬಟ್ ನನಗೆ ಗೌರವಕ್ಕೆ ಧಕ್ಕೆ ಆಗ್ತಿದೆ ಅಂತ ಅಂದ್ರೆ ನನ್ನ ಕುಟುಂಬದವ್ರ ಜೊತೆಗೂ ನಾನು ಅದನ್ನ ಸಹಿಸ್ಕೊಳ್ಳಲ್ಲ. ಫಾರ್ಗೆಟ್ ಎನಿಬಡಿ, ಮನೆಯಲ್ಲೇ ಸಹಿಸ್ಕೊಳ್ಳಲ್ಲ. ನನ್ ಗೌರವ ಹಾಳಾಗ್ಬಾರ್ದು ಅಷ್ಟೇ. ನನಗೆ ಏನೇ ಹೇಳಿ, ಪ್ರೀತಿಯಿಂದ ಹೇಳಿ, ಬೈದ್ ಹೇಳಿ, ನಾ ಕೇಳ್ತೀನಿ. ಅವಮಾನ ಮಾಡ್ಬೇಡಿ. ನನಗೆ ತುಂಬಾ ನೋಡ್ಕೊಂಡ್ ಬಂದ್ಬಿಟ್ಟಿದ್ದೀನಲ್ಲ, ಅದು ಕೆಲವು ಹಿಂದೆ ಒಂದಷ್ಟು ವರ್ಷಗಳು ಆ ಸ್ಟ್ಯಾಂಡ್ ತಗೊಳಕ್ ಆಗದೆ ಇವಾಗ ಏನ್ ಅನ್ಸತ್ತೆ, ಇಲ್ಲ ನನಗೆ ನಾನೇ ಸ್ಟ್ಯಾಂಡ್ ತಗೋಬೇಕು. ಸೊ ನಾನು ವಾಯ್ಸ್ ಔಟ್ ಮಾಡ್ತೀನಿ. ಪ್ರಾಬಬ್ಲಿ ಆ ಒಂದು ಪ್ರಾಸೆಸ್ಸಲ್ಲಿ ಒಂದಷ್ಟು ದಿನಗಳಷ್ಟೇ. ಅದು ಬಿಟ್ರೆ ಐ ಥಿಂಕ್ ನನ್ನ ಇಂಡಸ್ಟ್ರಿ ಕೈ ಬಿಟ್ಟಿಲ್ಲ ಬಿಡಿ, ಟೆಲಿವಿಷನ್ ಎಸ್ಪೆಷಲಿ. ಈ ಸಕ್ಸಸ್ ಅನ್ನೋದು ಒಂದ್ ರೀತಿ ನೀವು ಹೇಳೋಂಗೆ ಇಟ್ ಕಮ್ಸ್ ಅಂಡ್ ಗೋಸ್. ಸೊ ಅದು ಯಾವತ್ತೂ ಕೂಡ ಒಂದು ನಿರಂತರವಾಗಿ ಸಮಾನಾಂತರವಾಗಿ ಬರುವಂತಹ ಒಂದು ಇದೆಲ್ಲ ವಸ್ತು ಅಲ್ಲ. ಸೊ ಹಾಗಾಗಿ ಆ ಸನ್ಮಾನ ಮತ್ತೆ ಅವಮಾನಗಳನ್ನ ಅನು ಅವರು ಇದುವರೆಗೂ ಸ್ವೀಕರಿಸಿದ ಬಗ್ಗೆ ಇದೆಯಲ್ಲ ಅದ್ಭುತ. ಆದ್ರೂ ಎಲ್ಲವಿಂದ ಎದ್ದು ಬಂದು ಈಗ ಒಂದ್ ರೀತಿ ಬೂದಿ ಮಿಸ್ಟೇಕ್ ಹೊರಗಡೆ ತಗೊಂಡು ಹೇಗೆ ಫಳ ಹೊಳೆಯುತ್ತೋ ಆ ಒಂದು ಮೂರ್ತಿಯಾಗಿ ಇದ್ದೀರಾ. ಸೊ ಅಂದ್ರೆ ಇದನ್ನ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಶಸ್ತಿಯ ಒಂದು ಪಾತ್ರದ ಜವಾಬ್ದಾರಿಯನ್ನ ಹೇಗೆ ನಿಭಾಯಿಸ್ಬೇಕು ಅನ್ನೋ ಒಂದು ಪ್ರಿಪರೇಷನ್ ನಿಮ್ಮಲ್ಲಿ ಇದೆ, ಸಿದ್ಧತೆ ಮಾಡ್ಕೊಂಡಿರ್ಬೇಕಲ್ಲ? ನಾನ್ ಸಿದ್ಧತೆ ಮಾಡ್ಕೊಳಲ್ಲ. ನೀವೇನ್ ಕೊಡ್ಬೇಕು ಅಂತ ಇದ್ದೀರಾ ಜನಕ್ಕೆ? ಐ ವಾಂಟ್ ಟು ಎಂಟರ್ಟೈನ್ ದೆಮ್. ನನಗೆ ಗೊತ್ತಿರೋದೇ ಅಷ್ಟು. ನನಗೆ ಸೋಶಿಯಲ್ ಮೀಡಿಯಾದಲ್ಲಿ ಏನಾದ್ರು ಬಂದಿದ್ಯಾ, ನಿಮ್ಮ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ವಿ ಆರ್ ಎಕ್ಸ್ಪೆಕ್ಟಿಂಗ್ ಯು ಟು ಡೂ ದಿಸ್ ದಟ್ ಅಂತ ಏನಾದ್ರು? ನೋ ಆಬ್ವಿಯಸ್ಲಿ ನಂಗೆ ಎಷ್ಟೋ ಜನ ಪಾಪ ಹೇಳೋದಂದ್ರೆ ವಿ ಆರ್ ಮಿಸ್ಸಿಂಗ್ ಯು, ಆಕ್ಟಿಂಗ್ ಅಲ್ಲಿ ಮಿಸ್ ಮಾಡ್ತೀವಿ. ಅವರೆಲ್ಲ ನನಗೆ ಅನ್ಸಿದೆ ಜವಾಬ್ದಾರಿಗಳಿಂದಾಗಿ, ಮನೆಯ ಪರಿಸ್ಥಿತಿಯಿಂದಾಗಿ ನಾನು ಸಿನಿಮಾಗಳನ್ನ ಕಾಯ್ತಾ ಕೂರಕ್ಕಾಗ್ಲಿಲ್ಲ. ನಂಗೆ ಟೆಲಿವಿಷನ್ ಅಲ್ಲಿ ಸಾಕು ಸೀರಿಯಲ್ ಅಂತ ಅನ್ಸಿತ್ತು. ಆಂಕರಿಂಗ್ ನನಗೆ ಒಂದು ಶಕ್ತಿಯಾಗಿ ಬಂತು. ಓಕೆ, ನನ್ನ ಜೀವನ ಮಾಡಕ್ಕೆ 5 ಚೂಸ್ ಮಾಡಿದಂತ ಪ್ರೊಫೆಷನ್ ಅದಲ್ಲ. ಪರಮ್ ಸರ್ ತಳ್ಳಿದ್ರು ನಾನು ಹೋಗಿ ಮಾಡಿ ಆಂಕರಿಂಗ್ನ ಅಂತ. ನಾನು ಎಷ್ಟು ಚೆನ್ನಾಗಿ ಕೈ ಹಿಡಿದು ನನ್ನ ಬದುಕನ್ನ ಎಷ್ಟು ಚೆನ್ನಾಗಿ ಬದಲು ಮಾಡ್ತು ಆಂಕರಿಂಗ್ ಅಂತ ಅಂದ್ರೆ, ನಂಗೆ ಇನಿಷಿಯಲಿ ಯಾರಾದ್ರು ನೀವು ಹೋಸ್ಟ್ ನಾನು ಹೋಸ್ಟ್ ಅಲ್ಲ, ನಾನು ಆರ್ಟಿಸ್ಟ್. ನಾನು ಬಿಕಾಸ್ ನನ್ನೊಳಗಿರೋದು ಟ್ರೂ ಕಲಾವಿದೆ. ನಾನು ಆರ್ಟಿಸ್ಟ್ ಆಗಿ ಬಂದವಳು, ನಾನು ಹೋಸ್ಟ್ ಅಲ್ಲ ಅನ್ನೋದು ಒಂದು ಕೋಪ ಬರೋದು ನಂಗೆ. ಆಮೇಲೆ ಹೋಗ್ತಾ ನಂಗೆ ರಿಯಲೈಸ್ ಆಗಿದೆ ಏನಂದ್ರೆ, ಇವತ್ತು ನೀವು ಹೇಳಿದ್ರಿ ಇವತ್ತು ನಿಮ್ಮ ಹತ್ರ ಎಲ್ಲ ಇದೆ, ಇಷ್ಟೆಲ್ಲ ಬರಕ್ ಕಾರಣ ಆಂಕರಿಂಗು. ನಾನು ಐ ಕೆನಾಟ್. ಆಮೇಲೆ ನಂಗೆ ರಿಯಲೈಸ್ ಆಯ್ತು, ನಾನು ಹೋಸ್ಟಿಂಗ್ನ ಅಥವಾ ಆಂಕರಿಂಗ್ನ ಹಂಗೆ ಡಿಗ್ರೇಡ್ ಮಾಡಿ ನೋಡ್ಲೇಬಾರ್ದು. ಅದು ಇನ್ನೊಂದು ಪ್ರೊಫೆಷನ್ ಇರ್ಬೋದು, ಬಟ್ ಬದುಕನ್ನ ಇವತ್ತು ನೆಮ್ಮದಿಯಾಗೇ ಬದುಕೋ ರೀತಿ ಮಾಡಿಕೊಟ್ಟಿದೆ. ಆ್ಯಕ್ಟಿಂಗಲ್ಲಿ ಏನಾಗೋದು, ಯೋಚನೆ ಆಗೋದು, ಒಂದಿನ ಬಂದ್ರೇನೆ ಆಗತ್ತೆ, ಪ್ರಾಜೆಕ್ಟ್ ಬಂದ್ರೇನೆ ಆಗತ್ತೆ. ಇಲ್ಲೇ ಏನಂದ್ರೆ ನಾವು 3 months ಪ್ರಾಜೆಕ್ಟ್ ಮಾಡ್ತೀವಿ, ಒಂದಷ್ಟು ಹಣ ಬರುತ್ತೆ, ನೆಮ್ಮದಿಯಾಗಿದ್ದೀನಿ. ಸೊ ಐ ಸ್ಟಾರ್ಟೆಡ್ ರೆಸ್ಪೆಕ್ಟಿಂಗ್ ದಿಸ್ ಫೀಲ್ಡ್ ಆಲ್ಸೋ. ಆ್ಯಂಕರಿಂಗ್ನ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದೆ, ಕ್ರಾಫ್ಟ್ನ ಚೇಂಜ್ ಮಾಡ್ಕೊಳಕ್ಕೆ ಶುರು ಮಾಡಿದೆ, ಜನಕ್ಕೆ ಇಷ್ಟ ಆಗೋಕ್ಕೆ ಶುರು ಮಾಡಿದೆ. ಬಟ್ ಎಲ್ಲೋ ಸಿನಿಮಾಗಳಿಗೆ ಹೋದಾಗ
ಎಷ್ಟೋ ಜನಕ್ಕೆ ಆಫರ್ಸ್ ಹೋಗೋವಾಗ ನನಗೆ ಬರ್ದೇ ಇದ್ದಾಗ ತೀರಾ ನೋವಾಗಿದೆ. ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ನೋಡಿ ಥಿಯೇಟ್ರಿಂದ ಹತ್ಕೊಂಡು ಬಂದಿದ್ದೀನಿ ನಾನು. ನಂಗೆ ಯಾಕೆ ಕೊಡ್ತಾ ಇಲ್ಲ, ನಂಗೆ ಇನ್ನು ಅರ್ಹತೆ ಇಲ್ವಾ, ಬರಲ್ವಾ, ನಾನೇ ಪ್ರಶ್ನೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಎಷ್ಟೋ ಸಲ. ಯಾಕೆ ನನಗೆ ಸಿನಿಮಾಗಳು ಬರ್ತಾ ಇಲ್ವಾ, ಚೆನ್ನಾಗಿಲ್ಲ. ಐ ಆಮ್ ನಾಟ್ ದಟ್ ನಿಮಗೆ ಕ್ರಶ್ ಮೆಟೀರಿಯಲ್ ಅಲ್ಲ ನಾನು. ಐ ಆಮ್ ಅ ವೆರಿ ಹೋಮ್ಲಿ ಫೇಸ್ ಆ್ಯಂಡ್ ಐ ಬಿಲಾಂಗ್ ಟು ಆಲ್ ಡಿಗ್ಲಾಮರಸ್ ರೋಲ್ಸ್. ನನಗೆ ಗೊತ್ತು, ನನಗೆ ಕೊಡಿ, ನಾನು ಮಾಡ್ತೀನಿ, 1000% ಎಫರ್ಟ್ ಹಾಕಿ ಮಾಡ್ತೀನಿ. ಆ್ಯಂಡ್ ಈಗ ಅವಾರ್ಡ್ ಬಂದ್ಮೇಲೆ ನನಗೆ ಎಲ್ಲರೂ ಒಂಥರದ್ದು ನಿಮಗೆ ಅನ್ಸತ್ತಾ ಆಫರ್ಸ್ಗಳು ಬರುತ್ತೆ, ನಂಗೆ ಗೊತ್ತಿಲ್ಲ. ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು ನನಗೆ ಕತೆ ಕೊಡ್ಬೇಕಲ್ಲ, ಅವ್ರು ಕೊಟ್ಟಿಲ್ಲ ಅಂತ ಅಂದ್ರೆ ಈ ಒಂದು ಅವಾರ್ಡಿಗೆ ನಾನು ಹೆಂಗ್ ಗೌರವ ಸಲ್ಲಿಸ್ಬೋದು? ಬಟ್ ನೀವು ದ ಫಸ್ಟ್ ಮೂವಿ ಸೆಲ್ಫ್ ಆ ಕನ್ನಡ ಪ್ರೂವ್ ಮಾಡ್ಬಿಟ್ರಿ. ಏನು ಬರ್ಲೇ ಇಲ್ಲ ಅಲ್ಲ ನಂಗೆ, ಬರ್ಲಿಲ್ಲ, ಅದೇ ಜನ ಆಕ್ಸೆಪ್ಟ್ ಮಾಡ್ಕೊಂಡು ನೋಡಿದಂತ ನಾವು ಕೂಡ ಆ ಕೆಲವೊಂದು ಪಾತ್ರಗಳು ನೀವು ತುಂಬಾ ರಿಯಲಿಸ್ಟಿಕ್ ಆಗಿ ಒಂದು ಕೆಲಸ ಮಾಡುವಂತ ಗಾರ್ಮೆಂಟ್ಸ್ ಕೆಲಸ ಮಾಡೋದಕ್ಕಾಗಿ ನಿಮ್ ಜೊತೆ ಅಭಿನಯಿಸಿದಂತ JK ಅವ್ರ ಜೊತೆ ನಿಮ್ಮ ಒಂದು ಸ್ಕ್ರೀನ್ ಶೇರ್ ಹೇಗಿತ್ತು, ಕೆಲವು ಕೂಡ ಇಸ್ ಫ್ಯಾಬ್ಯುಲಸ್, ತುಂಬಾ ಸಖತ್ತಾಗಿ ಪ್ರೂವ್ ಮಾಡಿದೆ. ವಾಟ್ ಇಸ್ ದ ರಿಸಲ್ಟ್? ಬಟ್ ಸಿ ಸಮ್ಟೈಮ್ಸ್ ನಾವು ಅವಾರ್ಡ್ ಅನ್ನೋದನ್ನ ಒಂದ್ ರೀತಿ ಅವಾರ್ಡ್ ಅಲ್ಲ ರಿಸಲ್ಟ್. ನನಗೆ ನಾನು ಅವಾರ್ಡಿಗೆ ಕೆಲಸ ಮಾಡಿಲ್ಲ, ಕೆಲಸ ಮಾಡಿದ್ರಿ, ಪಾತ್ರಗಳು ಬರ್ಬೇಕಲ್ವಾ? ಅದನ್ನ ನಾನು ನಿಮ್ಗೆ ಮೊದಲು ಪ್ರಶ್ನೆ ಮಾಡಿದ್ದೆ. ಪಾತ್ರಗಳು ಬರ್ತಾ ಇಲ್ಲ ನಂಗೆ, ಯಾಕೆ ಬಂದಿಲ್ಲ, ಗೊತ್ತಿಲ್ಲ ನಂಗೆ. ಅದೇ ತರದ ಪಾತ್ರಗಳು ಬಂತು ಬಿಟ್ರೆ ಪಾತ್ರಗಳು ಬರ್ಲೇ ಇಲ್ಲ. ಕೆಲವು ನಾನೇ ಕೇಳ್ಕೊಂಡು ಹೋದೆ, ಕೆಲವು ನಾನೇ ಆಡಿಷನ್ಸ್ ಕೊಡ್ತೀನಂತ ಫೋಟೋಸ್ ಕಳಿಸ್ದೆ, ಅದನ್ನೂ ಪ್ರಯತ್ನ ಪಟ್ಟೆ. ನನಗೆ ಅದ್ರಲ್ಲಿ ಅವಮಾನನೇ ಇಲ್ಲ. ಯಾವುದೇ ಟೀಮ್ ನನಗೆ ಆಡಿಷನ್ ಕೊಡಿ ಅಂತ ಅಂದ್ರು ಕೊಡ್ತೀನಿ ನಾನು ಹೋಗಿ. ವಾಪಸ್ ಅವ್ರ ರೀಸನ್ನು ಹೇಳ್ತಾ ಇರ್ಲಿಲ್ಲ ನನಗೆ ಏನಕ್ಕಂತ. ಆಕ್ಟಿಂಗ್ ಬರಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಾನು ಇಂಪ್ರೂವ್ ಮಾಡ್ಕೋಬಹುದು, ಏನು ಹೇಳಲ್ಲ. ನಾನು ಐ ಆಮ್ ಅ ಪರ್ಫಾರ್ಮರ್, ನಾನು ಕಲಾವಿದೆ. ನನಗೆ ಕೊಡಿ ಪಾತ್ರಗಳನ್ನ. ಹೀರೋಯಿನ್ ಆಗ್ಬೇಕಂತ ನಾ ಕೇಳಿಲ್ಲ, ಕಮರ್ಷಿಯಲ್ ಫಿಲ್ಮ್ಸ್ ಮಾಡ್ತೀನಂತ ನಾ ಕೇಳಿಲ್ಲ, ದೊಡ್ಡ ದೊಡ್ಡ ಸ್ಟಾರ್ಸ್ ಜೊತೆಗೆ ಸಿನಿಮಾ ಕೊಡಿ ನಾ ಕೇಳಿಲ್ಲ. ಸಣ್ಣ ಸಿನಿಮಾ ಆದ್ರೂ ಒಳ್ಳೆ ಕತೆ ಇರಬೇಕು, ಕೊಡಿ ಪಾತ್ರನ. ಸಣ್ಣ ಪಾತ್ರ ಆದ್ರೂ ನಾನು ಮಾಡ್ತೀನಿ ಅಂತಾನೆ ಹೇಳೋದು. ಬಂದಿಲ್ಲ ನನಗೆ, ಬಂದಿಲ್ಲದಾಗ ನಾನು ಏನು ಮಾಡೋಕ್ಕಾಗಲ್ಲ. ಬಟ್ ಇದು ನಾನು ಕೇಳದೆ ನನ್ನ ಕಡೆ ಹುಡ್ಕೊಂಡು ಬಂದಿದೆ. ಬಟ್ ಇವಾಗ ನಂಗೆ ಏನು ಅನ್ಸತ್ತೆ, ನಾನು ವಾಪಸ್ ಏನು ಮಾಡಲಿ ಈ ಅವಾರ್ಡ್ ಬಂದಿರೋದಕ್ಕೆ? ಹೆಂಗೆ ನಾನು ಥ್ಯಾಂಕ್ ಯು ಹೇಳಿ? ಕೆಲಸ ಮಾಡಬೇಕು, ಸಿನಿಮಾ ಬರಬೇಕು, ಸಿನಿಮಾ ಕೊಟ್ರೆ ಮಾಡ್ತೀನಿ ನಾನು. ಎಲ್ಲರ ಮನಸ್ಸಲ್ಲಿ ಮೂಡಿದಂತ ಒಂದು ದೊಡ್ಡ ಪ್ರಶ್ನೆ ಏನಂತ ಅಂದ್ರೆ, ಅನುಪಮ ಗೌಡಗ ರಾಜ್ಯ ಪ್ರಶಸ್ತಿಯನ್ನ ಹೇಗೆ ನಾವು ಸಿನಿಮಾ ಮಾಡಿದ್ರು ಮರ್ತೋಗಿದೆ, ಅದು ಒಂದು ಕ್ಯಾರೆಕ್ಟರ್ ಮರ್ತೋಗಿದೆ, ಆ ಕನ್ನಡಗಳು ಮರ್ತೋಗಿದ್ದಾರೆ ಜನ. ಬಟ್ ಇವತ್ತು ಟ್ರೆಂಡಿಂಗ್ ಅಲ್ಲಿ ಇರೋದು, ಇವತ್ತು ಪ್ರೆಸೆಂಟ್ ಹಾಸ್ತ ನೋಡ್ತಾ ಇದ್ದಾರೆ. ಹಾಗಾಗಿ ಬಂತು. ಆದ್ರೆ ನೀವು ಮಾಡಿದ ಅವತ್ತಿನ ಕೆಲಸಕ್ಕೆ ಇವತ್ತು ಅದೇ ಅನ್ಫಾರ್ಚುನೇಟ್ಲಿ ಈ ಒಂದು ಅವಕಾಶಗಳು ಮಾತ್ರ ಯಾಕೆ ಹುಡಿಕೊಂಡು ಬರ್ತಾ ಇಲ್ಲ ಅನ್ನೋ ಒಂದು ಕೊರಗು ನಿಮ್ಮನ್ನ ಹೊರತುಪಡಿಸಿದ್ರೆ ಅನೇಕ ಕಲಾವಿದರ ನಾವು ಕೇಳಿದೀವಿ. ತುಂಬಾ ನ್ಯಾಷನಲ್ ಅವಾರ್ಡ್ ಬಂದಿರುತ್ತೆ, ಸ್ಟೇಟ್ ಅವಾರ್ಡ್ ಬಂದಿರುತ್ತೆ, ಬಟ್ ಸ್ಟಿಲ್ ಅದಾದ್ಮೇಲೆ ಅದನ್ನೇ ಸ್ಟಾಪ್ ಆಗುತ್ತೆ. ಮುಂದೆ ಇದು ಎಷ್ಟೋ ಜನಗಳಿಗೆ ಸಾವಿರಾರು ನೂರಾರು ಸಿನಿಮಾ ಕೊಟ್ಟಂತ ಕಲಾವಿದರಿಗೂ ನಡೆದಿರುವಂತ ಒಂದು ಘಟನೆ. ಸೊ ಹಾಗಾಗಿ ನಾನು ನಿಮ್ಗೆ ಏನೋ ಒಂದು ಸಮಾಧಾನ ಕನ್ಸೋಲ್ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಅಂದ್ರೆ, ಇಟ್ಸ್ ನಾಟ್ ಯುವರ್ ಫಸ್ಟ್ ಎಕ್ಸ್ಪೀರಿಯನ್ಸ್. ಮೆನಿ ಪೀಪಲ್ ನಾನು ಯಾರು ಇಂಟರ್ವ್ಯೂ ಸಂದರ್ಶನ ಮಾಡಿದ್ದೀನೋ ಅಂತ ದೊಡ್ಡ ದೊಡ್ಡ ಕಲಾವಿದರಲ್ಲೂ ಕೂಡ ಈ ಒಂದು ಕೊರಗು ಕಾಡಿದೆ, ಅದನ್ನು ದಾಟಿ ಬಂದಿದ್ದಾರೆ. ಸೊ ಹಾಗಾಗಿ ನಿಮ್ಗೆ ಇದು ಇಲ್ಲೇ ಸ್ಟಾಪ್, ದಿಸ್ ನಾಟ್ ಅನ್ ಎಂಡ್, ಓಕೆ, ಇಟ್ಸ್ ಅ ಬಿಗಿನಿಂಗ್ ಅಂತ ಅನ್ಕೊಳ್ಳಿ. ಸೊ ನಿಮ್ಗೆ ಮತ್ತಷ್ಟು ಅವಕಾಶಗಳು ಜಾಸ್ತಿ ಹುಡ್ಕೊಂಡು ಬರುತ್ತೆ ಅನ್ನೋದು ಕೂಡ ನಮ್ಮ ಅಭಿಲಾಷೆ. ಸೊ ಅಂಥದ್ದೇ ಕೂಡ ಎಲ್ಲ ಅವಕಾಶಗಳು ನಿಮ್ಮನ್ನ ಅನಿಸಿ ಬರಲಿ. ಸ್ಮಾಲ್ ಸ್ಕ್ರೀನ್ ಆಗ್ಬೋದು, ಬಿಗ್ಗೆಸ್ಟ್ ಸ್ಕ್ರೀನ್ ಆಗ್ಬೋದು. ಸೊ ಎಲ್ಲದಕ್ಕೂ ಮಿಗಿಲಾಗಿ ನೀವು ನೀವಾಗೆ ಇರುವಂತಹ ಒಂದು ವ್ಯಕ್ತಿತ್ವ ಯಾವಾಗ್ಲೂ ಹೀಗೆ ಇರ್ಲಿ ಅನ್ನೋದು ಕೂಡ ನಮ್ಮ ಆಶಯ. ಡೆಫಿನೆಟ್ಲಿ ನೀವು 10 ವರ್ಷ ಬಿಟ್ಟು ಬಂದು ಮಾತಾಡಿದ್ರು ಹಿಂಗೆ ಇರ್ತೀನಿ ನಾನು. ಇನ್ನು ಬಿಗ್ ಬಾಸ್ ಅಂದಾಗ ಹನು ಬಿಗ್ ಬಾಸ್ ಸೀಸನ್ 5 ಅಲ್ಲಿ ನೆಕ್ಸ್ಟ್ ಸೀಸನ್ಗೆ 9 ಹೋದಾಗ ಇಸ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ ಇತ್ತು. ನೀವು ಬದಲಾವಣೆ ಮಾಡ್ಕೊಂಡು ಹೋದ್ರಿ ಅಂತ. ಅವತ್ತು ದಿನ ಏನಾದ್ರು ನಾವು ಕೇಳಿದ್ರೆ ಇಸ್ ಹೌ ಯು ಡಿಫೈನ್ ದಟ್ ಬಿಗ್ ಬಾಸ್ ಹೌಸ್ ಅಂತ. ಬಟ್ ಇವತ್ತು ಕೇಳಿದ್ರೆ ಹೇಗಿರುತ್ತೆ ನಿಮ್ಮ ರಿಯಾಕ್ಷನ್? ಬದಲಾವಣೆ ಏನಿದೆ ನಾನು ಹೋಗಿ ಟೈಮ್ಗೂ ಇವಾಗಿನ ಟೈಮ್ಗೂ ಐ ಥಿಂಕ್ ನಂಗೆ ಸೀಸನ್ 5 ಬಗ್ಗೆ ಹೇಳ್ತೀನಿ ನಾನು. ಅಂದ್ರೆ ನಮಗೆ ಆಗ್ತಾನೆ ಟ್ರೋಲಿಂಗ್ ಎಲ್ಲ ಶುರು ಆಗಿದೆ ಸೋಷಿಯಲ್ ಮೀಡಿಯಾ. ಅವಾಗ ಇಟ್ಸ್ ಜಸ್ಟ್ ಸ್ಟಾರ್ಟೆಡ್. ಅವಾಗೆಲ್ಲ ಫೇಸ್ಬುಕ್ ಜಾಸ್ತಿ ಇತ್ತು, ಏನು ಗೊತ್ತಿರ್ಲಿಲ್ಲ ನಮ್ಗೆ. ವಿ ವೆಂಟ್ ಇನ್ನೆಸೆಂಟ್ ಆಗಿ ಒಳಗಡೆ, ಇನ್ನೆಸೆಂಟ್ ಆಗಿ ಬಿಹೇವ್ ಮಾಡಿದ್ವಿ. ಕೋಪ ಬಂದಾಗ ಮಾಡ್ಕೊಂಡ್ವಿ, ಕೋಪ ಬರ್ಲಿಲ್ಲ ಅಂದ್ರೆ ಮಾಡ್ಕೊಳ್ಳಿಲ್ಲ. ಐ ಥಿಂಕ್ ಬದುಕಿದ್ವಿ ಆ ಮನೆ ಒಳಗಡೆ. ದಟ್ ಹೌಸ್ ಇಸ್ ಅ ಬ್ಯೂಟಿಫುಲ್ ಹೌಸ್. ನೀವು ದುಡ್ಡು ಕೊಟ್ರು ಆ ಥರದ ಮನೆ ಸಿಗಲ್ಲ. ನನಗೆ ಬಿಗ್ ಬಾಸ್ ಮನೆ ನನಗೆ ಬೇರೆ ಲೆವೆಲಲ್ಲೇ ಇದೆ ನನ್ನ ಮನಸ್ಸಲ್ಲಿ, ನನ್ನ ಜೀವನದಲ್ಲಿ ಬೇರೆ ಲೆವೆಲಲ್ಲೇ ಇಟ್ಟಿದ್ದೀನಿ ನಾನು. ಬಟ್ ಈಗ ನೋಡುವಾಗ ಎಲ್ಲ ಗೊತ್ತಿದ್ದು ಹೋಗ್ತಾರೆ, ಗೊತ್ತಿದ್ದೇನೆ ಎಲ್ಲಾನು ಆಗ್ತಿದೆ ಅಂತಾನೆ ಅನ್ಸತ್ತೆ. ವೆರಿ ವೆರಿ ಪ್ರಿಪೇರ್ಡ್. ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಈಗ ಆಬ್ವಿಯಸ್ಲಿ ಅವ್ರ ಮನೆಯವ್ರಿಗೆ ಕೊಟ್ಟೋಗಿರ್ತಾರೆ, ಅವ್ರು ನೀಟಾಗಿ ಅವ್ರು ಪ್ರಮೋಟ್ ಮಾಡ್ತಿರ್ತಾರೆ.
ಎಲ್ಲಾನು ಐ ಥಿಂಕ್ ದರ್ ಪ್ರಿಪೇರ್ಡ್. ನಾವ್ ಯಾರು ಪ್ರಿಪೇರ್ ಸೀಸನ್ 9 ಅಲ್ಲಿ ನಾನು ಪ್ರಿಪೇರ್ ಆಗಿದ್ದೆ ಬಿಕಾಸ್ ಸೀಸನ್ 5 ಹೋಗಿ ಬಂದಿದೆ. ನಾನು ಇಲ್ಲ ಅಂತ ಹೇಳಕ್ಕಾಗಲ್ಲ, ನಂಗೆ ಗೊತ್ತಿತ್ತ ಮನೆ ಒಳಗಡೆ ಏನಾಗತ್ತೆ, ಬಟ್ ಯಾವ್ಯಾವ ಟಾಸ್ಕ್ ಕೊಡ್ತಾರೆ ಅಂತ ಗೊತ್ತಿತ್ತಾ ಇಲ್ಲ, ಸಿಚುವೇಶನ್ಸ್ ಗೊತ್ತಿತ್ತಾ ಇಲ್ಲ, ಆ ಮನೆ ಒಳಗಡೆ ಹೆಂಗ್ ಆಗತ್ತೆ ಫೀಲಿಂಗ್ ಅನ್ನೋದು ಮಾತ್ರ ಗೊತ್ತಿತ್ತು. ಸೊ ಐ ವಾಸ್ ಪ್ರಿಪೇರ್ಡ್. ಬಟ್ ಈಗೆಲ್ಲ ಈಗ ಎಸ್ಪೆಷಲಿ ಲಾಸ್ಟ್ ಸೀಸನ್ ನಿಂದ ನೋಡಿದಾಗ 10th and 11th ಆರ್ ಎಕ್ಸ್ಟ್ರೀಮ್ಲಿ ಪ್ರಿಪೇರ್ಡ್. ದೇ ಪ್ಲೇಯಿಂಗ್ ವೆರಿ ಸ್ಮಾರ್ಟ್ ಎಲ್ಲರೂ. ಸೊ ಇವತ್ತಿನ ಈ ಬಿಗ್ ಬಾಸ್ ಸೀಸನ್ 11 ಯಾವ ರೀತಿ ಡಿಫೈನ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ? ಚೆನ್ನಾಗಿದೆ. ಕನ್ಫ್ಯೂಷನ್ ಆಗತ್ತೆ ನಂಗೆ, ಅಂದ್ರೆ ಒಬ್ಬೊಬ್ರು ಒಂದೊಂದು ವಾರದಲ್ಲಿ ಅವ್ರ ಒಪಿನಿಯನ್ಸ್ನ, ಅಂದ್ರೆ ಅವ್ರ ಮೇಲಿದ್ದಂಥ ಒಪಿನಿಯನ್ಸ್ನ ಚೇಂಜ್ ಮಾಡ್ಯಾರೆ. ಮಂಜು ಇರ್ಬೋದು, ಭವ್ಯ ಅವ್ರು ಇರ್ಬೋದು, ಮೋಕ್ಷಿತಾ ಅವ್ರು ಇರ್ಬೋದು, ಹನುಮಂತು ಇಸ್ ದ ಸೇಮ್. ನಂಗೆ ಬಂದಾಗಿಂದನು ಪಾಪ ಹುಡುಗನಲ್ಲಿ ಏನೋ ಹಂಗೇನೋ ಇವ್ನು ಯಾಕೆ ಇವತ್ತು ಹಿಂಗಿದ್ದ ನಾಳೆ ಯಾಕೆ ಹಂಗಾಡ್ತಿದ್ದಾನೆ ಆ ಥರ ಅನ್ಸೇ ಇಲ್ಲ. ಹಂಗೆ ನಾನು ಆರಾಮಾಗಿ ಒಂದು ಪಾಡಿಗೆ ಅವನು ಎಲ್ಲೋ ಹಾಲಿಡೇಗೆ ಹೋಗಿದ್ದೀನಿ, ಟಾಸ್ಕ್ ಆಡ್ತಾ ಇದ್ದೀನಿ ಅಂತ ಅನ್ಕೊಂಡು ಅವ್ರದೇ ಒಂದು ಭಾಷೆ ಮಜಾ ಅದೇನೋ ನೋಡಕ್ಕೆ. ಬಟ್ ಮಂಜು ನೋಡಿದಾಗ ಒಂದ್ ಸ್ವಲ್ಪ ಬೇಜಾರಾಗತ್ತೆ ನಂಗೆ ಅಷ್ಟೇ. ಅಷ್ಟೇ, ಅವ್ರ ಆಟನ ಅವ್ರು ಹಾಳು ಮಾಡ್ಕೊಂಡ್ರು ಅಂತ ಅಷ್ಟೇ, ಇನ್ನೇನಿಲ್ಲ. ತುಂಬಾ ಕಷ್ಟಪಟ್ಟು ಉಗ್ರ ಮಂಜು ಆಗಿದ್ದವರು, ಆ ಉಗ್ರ ಮಂಜು ಆಗಕ್ಕೆ ಒಂದು ಸೇಮ್ ಇದ್ರಲ್ಲಿ ಎಲ್ಲರೂ ಕೂಡ ಅವರನ್ನ ವಿನ್ನಿಂಗ್ ಕ್ಯಾಂಡಿಡೇಟ್ ಅಂತ ಕನ್ಸಿಡರ್ ಮಾಡಿದ್ರು. ಕಪಲ್ ಆಫ್ ವೀಕ್ಸ್ ಅವ್ರಷ್ಟು ಸ್ಟ್ರಾಂಗ್ ಆಗಿದ್ರು. ಸೊ ಐ ಥಾಟ್ ನಂಗೆ ಮಂಜು ವಿನ್ ಆಗ್ಲಿ, ಆಡ್ತಿದಾರಲ್ಲ ಚೆನ್ನಾಗಿ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಎಲ್ಲೋ ಟ್ರ್ಯಾಕ್ ಮಿಸ್ ಆಗೋಯ್ತು, ಎಲ್ಲೋಯ್ತು ಅವ್ರಿಗೆ ಗೊತ್ತಿರತ್ತೆ, ನಮಗೆ ಗೊತ್ತಿಲ್ಲ. ಬಟ್ ಬೇರೆಯವ್ರೆಲ್ಲರೂ ಚೆನ್ನಾಗಿ ಆಡ್ತಾರೆ. ಭವ್ಯ ಟಾಸ್ಕ್ಗಳಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ. ಮೋಕ್ಷಿತಾ ಇಸ್ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್ ಹೆಡೆಡ್, ತುಂಬಾ ಸ್ವಾಭಿಮಾನಿ. ಅವ್ರದ್ದು ಒಂದು ಡಿಫ್ರೆಂಟ್ ಗೇಮ್ ಅಂತ ಅನ್ನಿಸ್ತು ನಂಗೆ ಮೋಕ್ಷಿತಾದ್ದು, ವೆರಿ ಡಿಫ್ರೆಂಟ್. ಯಾಕೆ? ಯಾಕಂತ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ನಾನು ನೋಡಿರೋ ಪ್ರಕಾರ ಒಳ್ಳೆ ಫೀಮೇಲ್ ಫ್ರೆಂಡ್ಸ್ ನಿಮ್ಗಿದ್ದಾರೆ. ಅಂದ್ರೆ ಎರಡು ಜಡೆಗಳು ಯಾವತ್ತು ಒಂದಲ್ಲ ಅನ್ನೋದು ದೊಡ್ಡ ಹೇಳ ಮಾತು. ಅಂಡ್ ಒಬ್ರಿಗೊಬ್ರು ಕಾಂಪ್ಲಿಮೆಂಟ್ ಮಾಡೋದಿದೆಯಲ್ಲ, ಇಟ್ಸ್ ಲೈಕ್ ಸಮುದ್ರದೊಳಗಡೆ ಒಂದು ಕಪ್ಪೆಚ್ ಕಲರ್ ಮುತ್ತನ ಹೊರಗಡೆ ಹೆಕ್ಕಿ ತೆಗ್ದಾಗೆ. ಸೊ ನೀವು ನಾವ್ ಆಲ್ಸೋ ಯುವರ್ ಕಾಂಪ್ಲಿಮೆಂಟಿಂಗ್. ಇಲ್ಲ ನನಗೆ ಆತರ ಫೀಮೇಲ್ ಫ್ರೆಂಡ್ಶಿಪ್ಸ್ ಇಲ್ಲ, ಸಾರಿ ಟು ಇಂಟರಪ್ಟ್. ಫೀಮೇಲ್ ಫ್ರೆಂಡ್ಶಿಪ್ಸ್ ತುಂಬಾ ನನ್ನನ್ನ ತುಂಬಾ ಕೆಳಗೆ ಹಾಕಿರೋರಿದ್ದಾರೆ, ಅವ್ರನ್ನೆಲ್ಲ ದೂರ ಇಟ್ಟಿದ್ದೀನಿ. ಇಲ್ಲ ಆಫ್ಲೆಟ್ ಆಯ್ತದು, ಆ ಥರದ್ದು ಏನಿಲ್ಲ. ನಾನು ತುಂಬಾ ಸಪೋರ್ಟ್ ಮಾಡ್ತೀನಿ, ಬಟ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರೀಚ್ ಮಾಡಲ್ಲ. ನಾನು ವಿಮೆನ್ನ ಸಪೋರ್ಟ್ ಮಾಡ್ತೀನಿ, ವಿಮೆನಿಗೆ ಸ್ಟ್ಯಾಂಡ್ ತಗೋತೀನಿ, ಅದೆಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಲ್ಲ. ಪರ್ಸ್ನಲ್ ಲೈಫಲ್ಲಿ ಆ್ಯಕ್ಚುಲಿ ಪರ್ಸ್ನಲಿ ನಾನು ವಿಶ್ ಮಾಡ್ತಾ ನನ್ನ ಕಡೆಯಿಂದ ಏನಾಗತ್ತೆ ಅಂತ ಮಾಡ್ತೀನಿ. ಬಿಕಾಸ್ ಆ ಕಡೆಯಿಂದನೂ ಅದೇ ಆಗಿರತ್ತೆ. ನನ್ನ ಲೈಫಲ್ಲಿ ತುಂಬ ನೋವು ಕೊಟ್ಟಿರೋದೇ ಹುಡುಗಿ ಫ್ರೆಂಡ್ಸೇನೆ ಜಾಸ್ತಿ. ಹುಡುಗರು ಫ್ರೆಂಡ್ಸ್ ಎಲ್ಲ ಬಿಂದಾಸ್ ಆಗಿದ್ದಾರೆ ನನ್ನ ಲೈಫಲ್ಲಿ. ಸೊ ಆ ಥರ ನೋವು ಕೊಡೋದು ಹೆಣ್ಮಕ್ಳೆ. ಅದಕ್ಕೆ ಅವ್ರು ಹೇಳೋದು ಜಡೆ ಒಂದಾಗಲ್ಲ ಅಂತ. ಬಟ್ ಎರಡೂ ಜಡೆ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಶಿಪ್. ನನಗೆ ಆ ಥರ ಐ ಥಿಂಕ್ ಮೋಕ್ಷಿತಾ ಇಂಡಿಪೆಂಡೆಂಟ್ ವುಮೆನ್, ಅವ್ರ ತಮ್ಮ, ಅವ್ರ ಇಡೀ ಕುಟುಂಬ ನೋಡ್ಕೊಂಡು ಬರ್ತಾರೆ, ಸ್ಟ್ರಾಂಗ್ ಆಗಿ ಅನ್ನಿಸ್ತಾರೆ ನಂಗೆ. ಇನ್ಫ್ಯಾಕ್ಟ್ ಭವ್ಯನೂ ಅಷ್ಟೇ, 4 ಜನ ಹೆಣ್ಮಕ್ಳು, ಹುಡುಗಿ ಕೆಲಸ ಮಾಡ್ತಾ ಇಡೀ ಕುಟುಂಬದ ರೆಸ್ಪಾನ್ಸಿಬಿಲಿಟಿ ತಗೊಂಡು. ಸೊ ಆ ಥರ ಎಲ್ಲ ಬಂದಾಗ ನಾನು ದೇವರಣೆಗೂ ಸಪೋರ್ಟ್ ಮಾಡ್ತೀನಿ. ನಾನು ಅವ್ರ ಆಟ ಚೆನ್ನಾಗಿದ್ದಾಗ ದೇವರಣೆಗೂ ಖುಷಿ ಪಟ್ಟು ಹೇಳ್ತೀನಿ ನಾನು. ಸೊ ಹಿಂಗೆ ಅವ್ರವ್ರು ಬೇರೆ ಬೇರೆ ಥರನೇ ಬಂದಿದ್ದಾರೆ. ಬಟ್ ವಾರದಿಂದ ವಾರಕ್ಕೆ ಸ್ವಲ್ಪ ಏನೋ ಒಂದು ಸಣ್ಣ ಮಿಸ್ಟೇಕ್ಗಳಿಂದ ಯಾಕೆ ಹಿಂಗ್ ಮಾಡಿದ್ರು ಅಂತ ಅನ್ಸತ್ತೆ. ಸೊ ಹಂಗಾಗಿದೆ ಈ ಸೀಸನ್, ಸ್ವಲ್ಪ ಕನ್ಫ್ಯೂಷನ್ಸ್ ನಂಗೆ. ಹೌದು. ಅನ್ನು ಸ್ಟಾರ್ಟಿಂಗ್ ಶೈನ್ ಆಗ್ಬೇಕಾದ್ರೆ ಅಂತಂದ್ರೆ ಒಬ್ರು ಡ್ಯಾನ್ಸರ್ ಆಗಿ ನೀವು ಕೊಡ್ತೀರಾ ಅಂಡ್ ಸ್ಮಾಲ್ ಸ್ಕ್ರೀನ್ ವರ್ಕ್ ಮಾಡ್ತೀರಾ, ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಇಷ್ಟೊಂದು ಸೌಂಡ್ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ಕೇಳ್ಬೇಕಾ ಸಿಕ್ಕಾವೆ ಒಬ್ರು ರಾತ್ರಿ ನೇಮನ್ ಫೇಮ್ ಬರ್ಬೇಕು ಅಂದ್ರೂ ಸೋಷಿಯಲ್ ಮೀಡಿಯಾನೇ ರೀಸನ್ ಆಗ್ತಾ ಇದೆ. ಅಂಡ್ ನಿಮ್ನ ಲೈವ್ ನಲ್ಲಿ ತಂದು ಕೂರ್ಸೋದು ಕೂಡ ಅದೇನೆ, ಕೆಳಗಡೆ ಬಿಡಿಸೋದು ಕೂಡ ಸೋಷಿಯಲ್ ಮೀಡಿಯಾನೇ ಆಗ್ಬಿಟ್ಟಿದೆ. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಕೊರಗು ಅನ್ನೋಗೆ ಅವತ್ತು ಸೋಷಿಯಲ್ ಮೀಡಿಯಾ ಇದ್ದಿದ್ರೆ ದೇವರಣೆಗೂ ಇಲ್ಲ ಹೇಳ್ತೀನಿ ಕೇಳಿ. ನಮಗೆಲ್ಲ ಏನ್ ಪ್ರೀತಿ ಸಿಕ್ತು, ಜೆನ್ಯೂನ್ ಪ್ರೀತಿ ಸಿಕ್ಕಿದೆ ಅವತ್ತು. ಜನ ಕಾಯೋರು ಎಲ್ಲರೂ ಕಾಣಿಸ್ತೀವಿ ನಾವಂತ ಬಂದು ಪ್ರೀತಿಯಿಂದ ಮಾತಾಡ್ಸೋರು. ನಮಗ್ ಸಿಕ್ಕಿದಂತ ಫೇಮು ಸೋಷಿಯಲ್ ಮೀಡಿಯಾ ಫೇಮ್ ಅಲ್ಲ, ನಾವು ಕಷ್ಟಪಟ್ಟು ಗಳಿಸ್ಕೊಂಡಂತ ಫೇಮ್. ನಾನು ಅದನ್ನ ಪ್ರೌಡ್ ಆಗಿ ಹೇಳ್ತೀನಿ. ಸೋಷಿಯಲ್ ಮೀಡಿಯಾ ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ರೀಚ್ ಆಗಕ್ಕೂ ಮುಂಚೆ ಅದ್ರ ಹಿಂದಕ್ಕೆ ನಮಗೆ ಏನ್ ಪ್ರೀತಿ ಸಿಕ್ತಿತ್ತು, ಜನ ಏನ್ ಕೊಡ್ತಿದ್ರು, ನಮ್ಮ ಪಾತ್ರನ ಟಿವಿ ಅಷ್ಟೇ ನೋಡಿ ಬಂದು ಪ್ರೀತಿಯಿಂದ ಮಾತಾಡ್ಸಿ ಮನೆಗೆ ಊಟ ಕರೆದಿರೋರು ಇದ್ದಾರೆ. ನನಗೆ ಆ ಪ್ರೀತಿ ತುಂಬಾ ಉತ್ತಮ ಅನ್ಸತ್ತೆ. ಈಗ ಏನಾಗ್ಬಿಟ್ಟಿದೆ ಅಂತ ಅಂದ್ರೆ ಎಲ್ಲರೂ ಸ್ಟಾರ್ಸೆ. ಈಗ ನನಗೆ ಸೆಲೆಬ್ರಿಟಿ ಅನ್ನೋ ಕ್ಯಾಟಗರಿನ ನಾನು ಹಾಕೊಳ್ಳಲ್ಲ. ನಾನು ಕಲಾವಿದೆ ಅಂತಾನೆ ಹೇಳ್ತೀನಿ. ಎಲ್ಲರೂ ಸೆಲೆಬ್ರಿಟೀಸ್ ಇವತ್ತು, ಎಲ್ಲರೂ ಬಟ್ ಇನ್ನೊಂದು ಏನಂದ್ರೆ ಸೋಷಿಯಲ್ ಮೀಡಿಯಾ ಒಂದು ಅಡ್ವಾಂಟೇಜ್ ಇದೆ. ಎಷ್ಟೋ ಜನ ಬದುಕನ್ನು ನಡೆಸ್ತಿದ್ದಾರೆ, ಇನ್ಕ್ಲೂಡಿಂಗ್ ಮೀ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಜನ ಬೆಳಗ್ಗೆ ಎದ್ದು ಅವ್ರ ಕೆಲಸ ಶುರು ಮಾಡೋದೇ ಸೋಷಿಯಲ್ ಮೀಡಿಯಾದಲ್ಲಿ. ಅಟ್ ದ ಸೇಮ್ ಟೈಮ್ ಅದನ್ನ ತುಂಬಾ ಹಾಳು ಮಾಡಿರೋರು ಇದ್ದಾರೆ.
ಓಕೆ. ಏನು ಮಾಡಕ್ಕಾಗಲ್ಲ. ಕೆಲವೊಮ್ಮೆ ಒಂದ್ಸಲ ಇಷ್ಟನೂ ಆಗತ್ತೆ, ಇಷ್ಟನೂ ಆಗಲ್ಲ. ಇದು ಯಾಕೆ ಇಷ್ಟೆಲ್ಲ ಕ್ರೇಜಿಯಾಗಿ ಹೋಗ್ತದೆ ಸೋಷಿಯಲ್ ಮೀಡಿಯಾ ಅಂತ ಅನ್ಸುತ್ತೆ. ಬಟ್ ನಾನು ಯಾವತ್ತೂ ಅದನ್ನ ರಿಗ್ರೆಟ್ ಮಾಡಲ್ಲ. ಐ ವಿಶ್ ವಿ ಕ್ಯಾನ್ ಚೇಂಜ್ ದಿಸ್ ಪ್ಯಾಟರ್ನ್. ಇವಾಗ ಇವರೆಲ್ಲ ಏನು ಕಲಾವಿದರು ಬರ್ತಾರಲ್ಲ, ಅವರಿಗೆಲ್ಲ ಈಗ ರೀಲ್ಸ್ ಮಾಡಿ ರೀಚ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿದೆ. ನಮ್ಗೆ ಎಂಥದ್ದು ಇರಲಿಲ್ಲ. ಸೋ ಬ್ಯೂಟಿಫುಲ್, ಸಚ್ ಬ್ಯೂಟಿಫುಲ್ ಟೈಮಲ್ಲಿ ನಾನು ಇದ್ದೆ. ಈ ಸೋಷಿಯಲ್ ಮೀಡಿಯಾ ಬೂಮ್ ಆಗದಿದ್ದಾಗ ನಾನಿದ್ದೆ. ಆ ಪ್ರೀತಿ ನಾನು ಕಂಡಿದ್ದೀನಿ. ಅದೇ ಅಮೂಲ್ಯವಾದದ್ದು ಪ್ರೀತಿ. ನಿಜವಾದ ಕಲಾವಿದರು ಕಳೆದೋಗ್ತಾ ಇದ್ದಾರೆ ಈ ಸೋಷಿಯಲ್ ಮೀಡಿಯಾ ಸೌಂಡ್ ಮಾಡಿದ್ಮೇಲೆ ಅನ್ನೋ ಒಂದು ವೈಯಕ್ತಿಕ ಅನಿಸಿಕೆ ನಂದು ಅದೇ ಇದೆ, ತುಂಬ ಇದೆ. ಅದು ತುಂಬ ನೋ ಅವಾಗೆಲ್ಲ ನೋಡಿ ಎಷ್ಟೆಷ್ಟೋ ವರ್ಷಗಳ ಕಲಾವಿದರು ಇರೋರು. ಆ್ಯಂಡ್ ಎಷ್ಟೆಷ್ಟೋ ಸೀರಿಯಲ್ಸ್ಗಳು ಮಾಡೋರು, ಎಷ್ಟೆಷ್ಟೋ ಸಿನಿಮಾಗಳು ಮಾಡೋರು. ಈಗ ಪ್ರೆಸೆಂಟ್ ಹಿಂಗಾಗ್ಬಿಟ್ಟಿದೆ ಅಂತ ಅಂದರೆ, ಒಂದು ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾ ಪಾಪ ಅವ್ರು ಮಾಡೋದೇ ಇಲ್ಲ. ಒಂದು ಸೀರಿಯಲ್ ಆದಮೇಲೆ ಇನ್ನೊಂದು ಸೀರಿಯಲ್ ಮಾಡೋದೇ ಇಲ್ಲ. ಏನು ಕನ್ಸಿಟ್ಕೊಂಡು ಬರೋಣ? ಅಂದ್ರೆ ಒಬ್ಬ ಕಲಾವಿದರನ್ನ ಹುಡ್ಕೋದು ಕೂಡ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮೇ ಆಗ್ಬಿಟ್ಟಿದೆ.